ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಪಹಲ್ಗಾಮ್ ಉಗ್ರ ದಾಳಿಯ ವಿರುದ್ಧ ಸಿಡಿದೆದ್ದ ಭಾರತ. ರಾಜನಾಥ್ ಸಿಂಗ್ ಸೇರಿ 3 ಸೇನಾ ಮುಖ್ಯಸ್ಥರ ಜೊತೆ ಮೋದಿ ಸಭೆ. ಗುರಿ ಸಮಯ ನೀವೇ ನಿರ್ಧರಿಸಿ ಎಂದು ಸೇನೆಗಳಿಗೆ ಫ್ರೀ ಹ್ಯಾಂಡ್. ಪಹಲ್ಗಾಮ್ ಜಿಪ್ಲೈನ್ ಆಪರೇಟರ್ನ ವಶಕ್ಕೆ ಪಡೆದಿದ್ದ ಎನ್ಐಎ. ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ದ ವ್ಯಕ್ತಿಯ ವಿಚಾರಣೆ. ತನಿಖೆಯ ಬಳಿಕ ಬಿಟ್ಟು ಕಳುಹಿಸಿದ ಅಧಿಕಾರಿಗಳು. ಪಹಲ್ಗಾಮ್ನಲ್ಲಿ ನಡೆದಿರುವುದು ಹೀನ ಕೃತ್ಯ. ಇದರ ವಿರುದ್ಧ ಮೋದಿ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೆ. ಮೈಸೂರಿನಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹೇಳಿಕೆ. ಭಾರತೀಯ ಸೇನೆಯ 3 ಪಡೆಗಳಿಗೆ ಫ್ರೀ ಹ್ಯಾಂಡ್. ಬೆಳಗಾವಿಯಲ್ಲಿ ಸೇನೆ ವಿಜಯವಾಗಲೆಂದು ವಿಶೇಷ ಪೂಜೆ. ಪಾಲಿಕೆ ಸದಸ್ಯ ಶಂಕರ್ ಪಾಟೀಲ್ ನೇತೃತ್ವದಲ್ಲಿ ಪ್ರಾರ್ಥನೆ. ಮೋದಿ ಯಾವಾಗ ಬೇಕಾದರೂ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲಿ. ಯುದ್ಧ ಬೇಕು ಬೇಡ ಅಂತ ಹೇಳೋಕೆ ಸಿಎಂ ಅವರು ಕಮಾಂಡರ. ಅವಶ್ಯಕತೆ ಇದ್ದರೆ ಯುದ್ಧ ಮಾಡಬಹುದು ಎಂದ ಸಚಿವ ಸತೀಶ್ ಜಾರಕಿಹೊಳಿ. ಭಯೋತ್ಪಾದನೆ ದೇಶಕ್ಕೆ ಅಂಟಿದ ಕ್ಯಾನ್ಸರ್. ಭಯೋತ್ಪಾದಕತೆಗೆ ಬೆನ್ನೆಲುಬಾಗಿ ನಿಂತ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು. ಬೀದರ್ನಲ್ಲಿ ರಾಜೇಶ್ವರ ಶಿವಾಚಾರ್ಯರ ಹೇಳಿಕೆ. ಕ್ರೀಡೆಗೆ ಮತ್ತಷ್ಟು ಮೆರುಗು ತರಲು ಮುಂದಾದ ನ್ಯೂಸ್ ಫಸ್ಟ್. ಹುಬ್ಬಳ್ಳಿಯಲ್ಲಿ ಐಪಿಎಲ್ನಂತೆ ನ್ಯೂಸ್ ಫಸ್ಟ್ ನೇತೃತ್ವದಲ್ಲಿ ಕ್ರಿಕೆಟ್ ಟೂರ್ನಿಗೆ ಚಾಲನೆ. ಮೇ 2ರಿಂದ 4ರವರೆಗೆ ನಡೆಯಲಿದೆ ಕ್ರಿಕೆಟ್ ಹಬ್ಬ. ಹಾವೇರಿಯಲ್ಲಿ ತನಗೆ ಮೈಯಲ್ಲಿ ದೇವರು ಬರುವುದಾಗಿ ಅಜ್ಜಿ ಡ್ರಾಮಾ. ಅಜ್ಜಿ ಹೇಳಿಕೆ ಕೇಳಿ ದೂರಾಯಿತು ಮುದ್ದಾದ ಜೋಡಿ. ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪತಿ. ಮೈಸೂರಿನಲ್ಲಿ ವರುಣನ ಅಬ್ಬರ. ಭಾರೀ ಗಾಳಿ ಮಳೆಗೆ ಉರುಳಿ ಬಿದ್ದ ಮರಗಳು. ಕಾರು, ಸರ್ಕಾರಿ ಬಸ್ ಜಖಂ. ಪ್ರಯಾಣಿಕರು ಬಚಾವ್. ಕಾಫಿನಾಡಿನಲ್ಲಿ ಭಾರೀ ಗಾಳಿ ಮಳೆಗೆ ಮುರಿದು ಬಿದ್ದ ಮರ ತಪ್ಪಿಸಲು ಹೋಗಿ ಚರಂಡಿಗಿಳಿದ ಪ್ರವಾಸಿ ಬಸ್. 40 ಪ್ರಯಾಣಿಕರಿದ್ದ ಪ್ರವಾಸಿ ಬಸ್ ಬಚಾವ್. ಬಾಲಿವುಡ್ ಸ್ಟಾರ್ ದಂಪತಿ ಪುತ್ರಿ ಸಿನಿಮಾ ರಂಗಕ್ಕೆ ಕಾಲಿಡಲು ಸಜ್ಜು. ಕಾಜೋಲ್, ಅಜಯ್ ದೇವಗನ್ ಪುತ್ರಿ ಬೇಟೌನ್ಗೆ ಪಾದಾರ್ಪಣೆ ಮಾಡುವ ಸುಳಿವು. ನೈಜಾ ದೇವಗನ್ ಬಗ್ಗೆ ಮನೀಶ್ ಮಲ್ಹೋತ್ರಾ ಪೋಸ್ಟ್. ಪ್ರಶಾಂತ್ ನೀಲ್ ಮತ್ತು ಜೂನಿಯರ್ ಎನ್ಟಿಆರ್ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್. 2026ರ ಜೂನ್ 25ರಂದು ಬಹುನಿರೀಕ್ಷಿತ ಚಿತ್ರ ರಿಲೀಸ್. ಟೈಟಲ್ಗೂ ಮುನ್ನವೇ ಬಿಡುಗಡೆ ದಿನಾಂಕ ಘೋಷಿಸಿದ ಚಿತ್ರತಂಡ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಸ್ಫೋಟಕ ಶತಕ. 14 ವರ್ಷದ ವೈಭವ್ ಸೂರ್ಯವಂಶಿಗೆ ಬಿಹಾರ ಸರ್ಕಾರದಿಂದ ಬಂಪರ್ ಬಹುಮಾನ. 10 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ ಸಿಎಂ. ಐಪಿಎಲ್ ಪ್ಲೇ ಆಫ್ ಪ್ರವೇಶಿಸಲು ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ಕೋಲ್ಕತ್ತಾಗೆ ಜಯ. ಡಿಸಿ ವಿರುದ್ಧ ಗೆದ್ದು ಬೀಗಿದ ಕೆಕೆಆರ್. 206 ರನ್ಗಳ ಗುರಿ ಬೆನ್ನಟ್ಟಿ ಸೋಲನ್ನಪ್ಪಿದ ಅಕ್ಷರ್ ಪಡೆ. ಐಪಿಎಲ್ನ ಇವತ್ತಿನ ಪಂದ್ಯದಲ್ಲಿ ಚೆನ್ನೈ ಹಾಗೂ ಪಂಜಾಬ್ ಸೆಣಸಾಟ. ಸೇಡು ತೀರಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿ ಸಿಎಸ್ಕೆ. ಗೆಲುವಿನ ಹಳಿಗೇರುವ ತವಕದಲ್ಲಿ ಪಿವಿಕೆಎಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.